ಹಲೋ ಫ್ರೆಂಡ್ಸ್, ಇವತ್ತು ನಾವು ಬೆಂಗಳೂರಿನ ಹೇಸರಘಟ್ಟದಲ್ಲಿರುವ ಒಂದು ಸುಂದರವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ ಜಾಗ ಯಾವುದು, ಹೇಗಿದೆ, ಒಂದೇ ದಿನದಲ್ಲಿ ಹೋಗಿ ಬರ್ಬೋದು ಅಂತೆಲ್ಲ ನೀವು ವಿಡಿಯೋದಲ್ಲಿ ತಿಳ್ಕೊಬೋದು. ನಾವು ಮೊದಲಿಗೆ ಒಂದು ಕಡೆ ತಿಂಡಿ ನಿಲ್ಲಿಸಿದ್ವಿ, ಅದು ಹೊಸ ಜಾಗ. ಅದು ಯಾವುದು ಅಂತ ಇವಾಗ ನೋಡಿ. ಫಸ್ಟ್ ನಾವು ತಿಂಡಿ ಸ್ಟಾಪಿಗೆ ಒಂದು ಕಡೆ ನಿಲ್ಲಿಸಿದ್ವಿ. ಅದು ಎಲ್ಲಿಯಪ್ಪ ಅಂದರೆ ಬೈಟು ಕಾಫಿ ಪಕ್ಕದಲ್ಲೇ ಓಪನ್ ಆಗಿರೋ ಹೊಸದಾಗಿ B2C ಅನ್ನೋ ಜಾಗದಲ್ಲಿ. ನಾವು ಯಾವುದೊಂದು ರೀಲ್ ನೋಡಿದ್ವಿ, ಆ ರೀಲ್ ನೋಡಿದಾಗಲೇ ಫುಲ್ ಆಸೆ ಆಗಿದ್ದು ಬರಲೇಬೇಕು ಅಂದ್ಕೊಂಡು ಸೊ ಬಂದ್ವಿ. ನಾವು ಇಲ್ಲಿ ಬಂದು ಏನೇನು ಆರ್ಡರ್ ಮಾಡಿದ್ವಿ, ಲೈಕ್ ನಾವು ಫಸ್ಟು ಶಾವಿಗೆ ಬಾತು ಮತ್ತೆ ಖಾಲಿ ದೋಸೆ ವಿತ್ ಬೆಣ್ಣೆ ಮತ್ತೆ ಪಲ್ಯ ಚಟ್ನಿ. ಈ ಖಾಲಿ ದೋಸೆ ಅಷ್ಟೇ ಸಿಗೋದು, ಮಸಾಲೆ ದೋಸೆ ಸಿಗಲ್ಲ. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಏನು ಮಾಡಿದ್ವಿ, ಬಿಸಿಬೇಳೆ ಬಾತು ಮತ್ತೆ ಇಡ್ಲಿ ಸಾಂಬಾರು, ಇಡ್ಲಿ ಸಾರು, ಸೊ ಇಡ್ಲಿ ರಸಂ ಸಿಗುತ್ತೆ ಇಲ್ಲಿ. ಓಕೆನಾ. ಇಲ್ಲಿ ನಮಗೆ ಖಾಲಿ ದೋಸೆ ತಿನ್ನಲೇಬೇಕು ಅಂತ ಹೇಳಿದ್ರು. ಸೊ ಖಾಲಿ ದೋಸೆ ನಾವು ಆ ರೀಲ್ ನೋಡಿ ತಿಂದಿದ್ದಕ್ಕೂ ಸಾರ್ಥಕ ಆಯಿತು. ತುಂಬ ಚೆನ್ನಾಗಿತ್ತು ಖಾಲಿ ದೋಸೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಇಡ್ಲಿ ರಸಂ ನೆಕ್ಸ್ಟ್ ತುಂಬ ಚೆನ್ನಾಗಿತ್ತು. ಸೊ ನೀವು ಬಸವನಗುಡಿಯಲ್ಲಿ ಯಾವ್ದಾದ್ರು ಬಂದರೆ ದಯವಿಟ್ಟು B2Cಗೆ, ಹೊಸದಾಗಿ ಓಪನ್ ಆಗಿರೋ B2Cಗೆ ಬನ್ನಿ. ಅಂದರೆ ಹಳೆ ಬೈಟು ಕಾಫಿಯಲ್ಲೂ ಸಿಗುತ್ತೆ, ಇಲ್ಲಿ ಎಕ್ಸ್ಟೆಂಡೆಡ್ ಸ್ವಲ್ಪ ಐಟಮ್ಸ್ ಜಾಸ್ತಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನೀವು ಬರ್ಬೋದು, ಟ್ರೈ ಮಾಡ್ಬೋದು. ಓಕೆನಾ. ನಾವೀಗ ಕಾಫಿ ಇಲ್ಲಿ ಸಿಗಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದು ಓಲ್ಡ್ B2Cಗೆ ಹೋಗ್ತಾ ಇದೀವಿ, ಬೈಟು ಕಾಫಿ ಹೋಗ್ತಾ ಇದೀವಿ. ಅಲ್ಲೋ ಕಾಫಿ ಕುಡ್ಕೊಂಡು ನೆಕ್ಸ್ಟ್ ಹೊರಡ್ತೀವಿ ನಾವು. B2C ಪಕ್ಕದಲ್ಲೇ ಬೈಟು ಕಾಫಿ ಸ್ಟೋರ್ಸ್ ಅಂತ ಮಾಡಿದ್ದಾರೆ. ಅಲ್ಲಿ ಇಡ್ಲಿ ಹಿಟ್ಟು ಮತ್ತು ಬೇರೆ ಬೇರೆ ಐಟಮ್ಸ್ ಎಲ್ಲ ಸಿಗತ್ತೆ, ಅಲ್ಲೂ ಟ್ರೈ ಮಾಡ್ಬೋದು ನೀವು. ಹತ್ತಿರದಲ್ಲಿ ಎಲ್ಲರೂ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಜಾಗಕ್ಕೆ ಬಂದಿದ್ದೀವಿ. ಅದೇನಪ್ಪ ಅಂದರೆ ನೃತ್ಯ ಗ್ರಾಮ ಅಂತ ಅಲ್ವಾ? ಹೌದು. ನಮಸ್ಕಾರ ಎಲ್ಲರಿಗೂ. ತಿಂಡಿ ಆಯಿತು. ಸೊ ಅಲ್ಲಿಂದ ಆಲ್ಮೋಸ್ಟ್ 1 hour ಜರ್ನಿ ಬಸವನಗುಡಿಯಿಂದ. ಸೊ ಬೆಂಗಳೂರಿಂದ ಒಂದು 40 ಕಿಲೋಮೀಟರ್ ಅಥವಾ 50 ಕಿಲೋಮೀಟರ್ ದೂರದಲ್ಲಿ ಈ ಪ್ಲೇಸ್ ಇದೆ. ಈ ಪ್ಲೇಸ್ ಹೆಸರು ಬಂದ್ಬಿಟ್ಟು ನೃತ್ಯ ಗ್ರಾಮ ಅಂತ. ಸೊ ನಾವು ಎಲ್ಲ ಸ್ವಲ್ಪ ಹುಡುಕ್ತಾ ಇರುವಾಗ ಗೂಗಲಲ್ಲಿ ಎಲ್ಲರೂ ಇದನ್ನು ರೆಕಮೆಂಡ್ ಮಾಡಿದ್ರು. ಮತ್ತೆ ನಮಗೆ ಅದೇ ಬೆಂಗಳೂರು ಒಳಗೆ ಬೇಕು, ಬೆಳಗ್ಗೆಯಿಂದ ಸಂಜೆ ಒಳಗಡೆ ಮುಗಿಸ್ಕೊಳ್ಳುವಂಥದ್ದೇ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಹೇಸರಘಟ್ಟದ ಹತ್ರ ಬರುತ್ತೆ ಇದು. ಸೊ ಹಾಗಾಗಿ ಚೆನ್ನಾಗಿದೆ, ಅಂದರೆ ಮೀನ್ಸ್ ಬರ್ತಾ ಒಳ್ಳೆ ವೈಬ್ಸ್ ಬಂತು. ಹೊರಗಡೆ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ನೃತ್ಯ ಗ್ರಾಮ ಎಂಟ್ರೆನ್ಸ್ ಫೀಸ್ ಬಂದ್ಬಿಟ್ಟು 100 ರೂಪಾಯಿ ಒಬ್ಬರಿಗೆ. ಸೊ ಇಬ್ಬರು 200 ರೂಪಾಯಿ ಕೊಟ್ವಾ. ಆಮೇಲೆ ಇದು ಬಂದ್ಬಿಟ್ಟು ರಾಮಕೃಷ್ಣ ಹೆಗಡೆ ಸರ್ CM ಆಗಿದ್ದಾಗ ಈ ಲ್ಯಾಂಡಿನ ಅಲಾಟ್ ಮಾಡಿದ್ದು. ಆ ಫೌಂಡರ್ ಫೋಟೋನ ನಾವು ಆವಾಗಲೇ ನಿಮಗೆ ತೋರಿಸಿದ್ವಿ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಒಡಿಸ್ಸಿ ಡ್ಯಾನ್ಸ್ ಫಾರ್ಮನ್ನು ಇಲ್ಲಿ ಹೇಳ್ಕೊಡ್ತಾರೆ. ಅದು 6 ವರ್ಷ. ಹೌದು, 6 ವರ್ಷ ಇದೆ. ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ, ಗುರುಕುಲ ಸಿಸ್ಟಮಲ್ಲಿ ಇಲ್ಲಿ ಹೇಳ್ಕೊಡ್ತಾರೆ. ಬಟ್ ಯಾವುದೇ ಯೂನಿವರ್ಸಿಟಿ ಅಂಡರ್ ಅಫಿಲಿಯೇಟ್ ಆಗಿಲ್ಲ ಅಷ್ಟೇ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಡೇ ಟು ಡೇ ಸ್ಕೂಲ್ ಥರನೂ ಬಂದ್ಬಿಟ್ಟು ನೀವು ಕಲ್ತು ಹೋಗ್ಬೋದು ವಾರದಲ್ಲಿ 4 ದಿನ.
ಆಮೇಲೆ ಲೈಕ್ ಸಮ್ಮರ್ ಕ್ಯಾಂಪ್ ಥರ ಆವಾಗಲೂ ಒಂದಿಷ್ಟು ವೀಕೆಂಡ್ ಕ್ಲಾಸಸ್ ಆನ್ಲೈನ್ ಕ್ಲಾಸಸ್ ಇರುತ್ತೆ ಅಂತ ಹೇಳಿದ್ದಾರೆ. ಎನ್ವೈರ್ಮೆಂಟ್ ಬಂದ್ಬಿಟ್ಟು ತುಂಬ ಪಾಸಿಟಿವ್ ಆಗಿದೆ. ಅದಾದಮೇಲೆ ಆ ಡ್ಯಾನ್ಸ್ ನೋಡ್ಬೋದು, ಬಟ್ ಡ್ಯಾನ್ಸ್ ನೋಡ್ಬೋದು, ಬಟ್ ಫೋಟೋಸು ಅಥವಾ ವಿಡಿಯೋಸ್ ಏನೂ ತೊಗೊಳಂಗಿಲ್ಲ. ಮಧ್ಯಾಹ್ನ 1 ಗಂಟೆ ತನಕ ಕ್ಲಾಸಸ್ ನಡೀತಾ ಇರುತ್ತೆ. ಸೊ ನಾವು ಬೇಗ ಬಂದರೆ ಒಂದು ಸ್ವಲ್ಪ ಅವ್ರ ಡ್ಯಾನ್ಸ್ ಪ್ರಾಕ್ಟೀಸ್ ನೋಡೋಕ್ಕೂ ಕೂಡ ನಮಗೆ ಚಾನ್ಸ್ ಸಿಗುತ್ತೆ. 2 ಗಂಟೆ ಕ್ಲೋಸ್ ಆಗಿಬಿಡುತ್ತೆ. ಸೊ ಅಷ್ಟರೊಳಗೆ ಬಂದಬೇಕು. ಎನ್ವೈರ್ಮೆಂಟ್ ಮಾಡೋದು ತುಂಬ ಚೆನ್ನಾಗಿದೆ, ಸಖತ್ ಪಾಸಿಟಿವ್ ವೈಬ್ಸ್ ಇದೆ. ಆಮೇಲೆ ಇಲ್ಲಿನ ಸ್ಟೂಡೆಂಟ್ಸ್ ವಿಶೇಷತೆ ಏನಂದರೆ ಎವ್ರಿ ಇಯರ್ ಒಂದು ಸತಿ ಅವರಿಗೆ US ಅಲ್ಲೆಲ್ಲ ಪ್ರೋಗ್ರಾಮ್ಸ್ ಕೊಡಿಸ್ತಾರಂತೆ. ಸೊ ಆಲ್ಮೋಸ್ಟ್ 2 months ಅವ್ರದ್ದು ಕಂಟಿನ್ಯೂಸ್ ಆಗಿ ಪ್ರೋಗ್ರಾಮ್ಸ್ ಇರುತ್ತಂತೆ US ಅಲ್ಲಿ. ಸೊ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆನ್ ವೆಲ್ ಟ್ರೈನ್ಡ್ ಟೀಚರ್ಸ್ ಬಂದ್ಬಿಟ್ಟು ಒಡಿಸ್ಸಿನ ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆಮೇಲೆ ಆ್ಯನ್ಯುವಲ್ ಡೇನೂ ಇರುತ್ತಂತೆ ಇಲ್ಲಿ, ಆವಾಗ ಎಲ್ಲರೂ ಬಂದು ನೋಡ್ಬೋದು ಅಂತ. ಐ ಥಿಂಕ್ ಎಲ್ಲ ಅದನ್ನು ನೀವು ಅಫಿಷಿಯಲ್ ಪೇಜಲ್ಲಿ ಅವ್ರು ಫಾಲೋ ಮಾಡ್ತಿದ್ದೆ ಅವ್ರ ಅಫಿಷಿಯಲ್ ಪೇಜನ್ನು. ಐ ಥಿಂಕ್ ಯು ವಿಲ್ ಗೆಟ್ ಮೋರ್ ಡೀಟೇಲ್ಸ್ ಅಬೌಟ್ ಇಟ್. ಖುಷಿ ಆಯ್ತವೆಲ್ಲ ಕೇಳಿ. ಅಲ್ಲಿಂದ ನಾವು ನೇರ ಹೇಸರಘಟ್ಟ ಲೇಕ್ ಹುಡ್ಕೊಂಡು ಹೋದ್ವಿ. ಸೊ ಹೇಸರಘಟ್ಟ ಲೇಕ್ ನಮಗೆ ಸಿಕ್ತು, ಬಟ್ ಒಳಗಡೆ ಎಲ್ಲ ಹೋಗಂಗೇನು ಇರಲಿಲ್ಲ. ಸೊ ವ್ಯೂ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೊರಟ್ವಿ. ಹೋಗ್ತಾ ದಾರಿಯಲ್ಲಿ ನಮಗೊಂದು ಇಂಟ್ರೆಸ್ಟಿಂಗ್ ಜಾಗ ಸಿಕ್ತು. ಅದೇನಪ್ಪ ಅಂದರೆ ಪಾನಿ ವೆಟ್ಸ್ ಪೂರಿ ಅಂತ. ಹಸುವಾಗಿತ್ತು. ಆಮೇಲೆ ಈ ಜಾಗ ಏನೋ ಅಟ್ರ್ಯಾಕ್ಟ್ ಮಾಡ್ತಿತ್ತು ನಮ್ಮನ್ನು. ತುಂಬ ನೀಟಾಗಿ ಮೇಂಟೈನ್ ಮಾಡಿದರು. ಒಂದು ಒಳ್ಳೆ ಗೋಲ್ಗಪ್ಪ ಆಮೇಲೆ ಒಂದು ಪಾವ್ ಭಾಜಿ ಎಲ್ಲ ತಿಂದ್ವಿ. ಟೇಸ್ಟು ಚೆನ್ನಾಗಿತ್ತು. ತುಂಬ ಹೈಜೀನ್ ಮೇಂಟೈನ್ ಮಾಡಿದರು. ತುಂಬ ಖುಷಿ ಆಯಿತು. ಏನಿಲ್ಲ ಅಂದರೂ ಮಧ್ಯಾಹ್ನ 4:30 ಅಷ್ಟೊತ್ತಿಗೆ ನಾವು ಮನೇಲಿದ್ವಿ. ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಪ್ಲೇಸ್ ಹುಡುಕ್ತಾ ಇದ್ದರೆ ದಯವಿಟ್ಟು ಇದನ್ನು ವಿಸಿಟ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ.